ಹೆಲೋ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಭಾರತದ ಮಣ್ಣುಗಳ ಬಗ್ಗೆ ಓದೋಣ. ಮಣ್ಣು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ. ಭಾರತವು ವಿವಿಧ ಬಗೆಯ ಮಣ್ಣುಗಳನ್ನು ಒಳಗೊಂಡಿದೆ. ಈ ರೀತಿ ವಿವಿಧ ರೀತಿಯ ಮಣ್ಣೇನಿದೆಯಲ್ಲ, ಅದು ಆಗಕ್ಕೆ ಏನು ಕಾರಣ ಅಂತ ಕೇಳಿದರೆ, ನಮ್ಮದ್ರಲ್ಲಿ ತುಂಬ ರೀತಿಯ ವಾಯುಗುಣಗಳಿದೆ ಅಲ್ವಾ. ಅದೇ ರೀತಿ ವಾಯುಗುಣದ ವ್ಯತ್ಯಾಸದಿಂದ ಇರ್ಬೋದು, ಹಾಗೆ ಈ ಮಣ್ಣು ಉತ್ಪತ್ತಿಯಾಗಿರೋ ಮೂಲ ಶಿಲೆ ಇರ್ಬೋದು. ಇದರಿಂದ ಆ ಮಣ್ಣು ಬೇರೆ ಬೇರೆ ರೀತಿ ಬೇರೆ ಬೇರೆ ಕಡೆ ಇದೆ, ಆಯಿತಾ. ಕೆಲವು ಮಣ್ಣುಗಳು ವಿವಿಧ ಕೃತ್ಯಗಳಿಂದ ಸಾಗಿಸಲ್ಪಟ್ಟಿದೆ. ಅಂದರೆ ಇವಾಗ ಒಂದು ನದಿ ಇರ್ಬೋದು, ನದಿಯಿಂದ ಏನಾಗಿದೆ, ಮಣ್ಣು ಸಾಗಿಸಲ್ಪಟ್ಟಿದೆ. ಆ ರೀತಿದ್ದು ಸಹ ಮಣ್ಣಿದೆ. ಮಣ್ಣಿನಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕಾಂಶ ಸಹ ಇರುತ್ತೆ, ಆಯಿತಾ. ಭಾರತದಲ್ಲಿ ಕಂಡುಬರುವ ಮಣ್ಣುಗಳನ್ನು ಮೇನಾಗಿ 6 ಪ್ರಮುಖ ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ. ಅದು ಯಾವ್ದು ಅಂದರೆ ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಆಮೇಲೆ ಕೆಂಪು ಮಣ್ಣು, ಆಮೇಲೆ ಲ್ಯಾಟರೈಟ್ ಮಣ್ಣು, ಆಮೇಲೆ ಮರುಭೂಮಿ ಮಣ್ಣು, ಪರ್ವತ ಮಣ್ಣು. ಈ ರೀತಿ ಮುಖ್ಯವಾಗಿ 6 ಭಾಗಗಳನ್ನು ಮಾಡ್ತಾರೆ. ಇವಾಗ ಒಂದೊಂದೇ ಸ್ಟಡಿ ಮಾಡ್ತಾ ಹೋಗೋಣ. ಮೊದಲನೇದು ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು ಅಂತ ನೆನಪಿಗೆ ಬಂದಾಗ ನಿಮ್ಗೆ ಗೊತ್ತಾಗಬೇಕಾಗಿರೋದು, ಇವಾಗ ಪರ್ವತ ಇರುತ್ತಲ್ಲ, ಪರ್ವತದಿಂದ ನದಿ ಬರುತ್ತೆ. ನದಿ ಬರುವಾಗ ಅದು ಮೆಕ್ಕಲು ಮಣ್ಣನ್ನು ಹೊತ್ತು ತರುತ್ತೆ. ಆ ರೀತಿ ಮಣ್ಣಿಗೆ ನಾವು ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಬೇರೆ ಎಲ್ಲ ಮಣ್ಣಿಗಿಂತನೂ ಈ ಮೆಕ್ಕಲು ಮಣ್ಣು ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿದೆ, ಆಯಿತಾ. ಇದು ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಒಡಿಶಾ, ಪಂಜಾಬ್, ಹರಿಯಾಣ, ಹಾಗೆ ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ಕಣಿವೆಯ ಭಾಗದಲ್ಲಿ ಆವರಿಸಿದೆ. ಇದಲ್ಲದೆ ನರ್ಮದಾ ಮತ್ತು ತಪತಿ ನದಿ ಏನಿದೆಯಲ್ಲ, ಅಲ್ಲಿಯ ಕಣಿವೆಗಳಲ್ಲಿ, ಹಾಗೆ ಪರ್ಯಾಯ ಪ್ರಸ್ಥಭೂಮಿಯ 2 ಕಡೆಯಲ್ಲಿಯೂ ಸಹ ತೀರ ಪ್ರದೇಶ ಏನಿರುತ್ತೆ, ಅಲ್ಲಿ ಈ ಮೆಕ್ಕಲು ಮಣ್ಣು ಕಂಡುಬರುತ್ತೆ. ಓಕೆ. ಹಾಗೆಯೇ ಇಲ್ಲಿ ಏನೇನು ಬೆಳಿಬೋದು ಸರ್ ನಾವು ಅಂತ ಕೇಳಿದರೆ, ಇಲ್ಲಿ ಗೋಧಿ ಬೆಳಿಬೋದು, ಭತ್ತ ಬೆಳಿಬೋದು, ಕಬ್ಬನ್ನು ಬೆಳಿಬೋದು, ಹತ್ತಿ ಬೆಳಿಬೋದು, ಹಾಗೆ ಸೆಣಬು, ಇವೆಲ್ಲ ಇಲ್ಲಿಯ ಪ್ರಮುಖ ಬೆಳೆಗಳಾಗಿದೆ, ಆಯಿತಾ. ಇವಾಗ ಮೆಕ್ಕಲು ಮಣ್ಣು ಮುಗೀತು. ಮೆಕ್ಕಲು ಮಣ್ಣಲ್ಲಿ ಮೇನಾಗಿ ನೆನ್ಪಿಟ್ಕೋಬೇಕು, ಪರ್ವತಗಳಿಂದ ಹರಿದು ಬರುವ ನದಿಗಳಿಂದ ಈ ಮೆಕ್ಕಲು ಮಣ್ಣು ಸೃಷ್ಟಿಯಾಗತ್ತೆ. ಭಾರತದಲ್ಲಿ ಎಲ್ಲ ಮಣ್ಣಿಗಿಂತ ಮೆಕ್ಕಲು ಮಣ್ಣೆ ಹೆಚ್ಚಿಗೆ ಇರೋದು. ಆಮೇಲೆ ಇದನ್ನು ನದಿ ಪಾತ್ರದ ಏನೇನು ಪ್ರದೇಶ ಇದೆಯಲ್ಲ, ಅಲ್ಲಿ ಹೆಚ್ಚಿಗೆ ನೋಡೋದು, ಆಯಿತಾ. ಫಾರ್ ಎಕ್ಸಾಂಪಲ್ ಉತ್ತರ ಭಾರತದಲ್ಲೇ ಹೆಚ್ಚಿಗೆ ಇರೋದು, ಯಾಕಂದರೆ ಅಲ್ಲೇ ಪರ್ವತಗಳಿಂದೆಲ್ಲ ನದಿ ಹರಿದು ಬರೋದು, ಅಲ್ಲೇ ಹೆಚ್ಚಿಗೆ ಅಲ್ವಾ. ಅಲ್ಲಿ ನಮ್ಗೆ ಹೆಚ್ಚಿಗೆ ಕಾಣುತ್ತೆ ಇದು. ಹಾಗೆಯೇ ಪರ್ಯಾಯ ಪ್ರಸ್ಥಭೂಮಿಯ 2 ಕಡೆಯಲ್ಲಿರುವ ತೀರ ಪ್ರದೇಶಗಳಲ್ಲಿ, ಅಲ್ಲಿ ಘಟ್ಟಗಳೇನು ಬರ್ತಾವಲ್ಲ, ಅಲ್ಲಿಂದ ಹುಟ್ಟೋ ನದಿಯು ಸಹ ಇದೇ ರೀತಿ ಮಾಡುತ್ತೆ. ನೆಕ್ಸ್ಟ್ ಕಪ್ಪು ಮಣ್ಣು. ಕಪ್ಪು ಮಣ್ಣನ್ನು ರೆಗೂರ್ ಮಣ್ಣು ಅಂತಲೂ ಕರೀತಾರೆ. ಹಾಗೆಯೇ ಈ ಕಪ್ಪು ಮಣ್ಣಲ್ಲಿ ಹತ್ತಿನ ಚೆನ್ನಾಗಿ ಬೆಳೀತಾರಂತೆ. ಅದಕ್ಕಾಗಿ ಇದನ್ನು ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಅಂತಲೂ ಸಹ ಕರೀತಾರೆ. ಕಪ್ಪು ಮಣ್ಣನ್ನು ಇನ್ನೇನಂತ ಕರೀತಾರೆ? ರೆಗೂರ್ ಮಣ್ಣು ಮತ್ತು ಕಪ್ಪು ಹತ್ತಿಯನ್ನು ಬೆಳೆಯುವ ಮಣ್ಣು, ಆಯಿತಾ. ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರ್ಯಾಪ್ ಅಂತ ಕರೀತಾರೆ, ಆಯಿತಾ. ಡೆಕ್ಕನ್ ಟ್ರ್ಯಾಪ್. ಈ ಮಣ್ಣು ಅಗ್ನಿಶಿಲೆಯ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ, ಆಯಿತಾ. ಅಗ್ನಿಶಿಲೆಯಿಂದ ಇದು ಉಂಟಾಗಿರೋದು. ಇದರಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡುಬರುತ್ತದೆ. ಈ ಮಣ್ಣು ಫಲವತ್ತಾಗಿದ್ದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಸಮರ್ಥವಾಗಿದೆ. ಇದು ತೇವಾಂಶವನ್ನು ಹಿಡ್ಕೊಳ್ಳುತ್ತೆ ಅಂದರೆ ಇದು ಅಡ್ಡಿಲ್ಲ, ತುಂಬ ರೀತಿಯ ನಾವು ಬೆಳೆಗಳನ್ನು ಇಲ್ಲಿ ಬೆಳೀಬೋದು. ಇದು ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ಆಂಧ್ರ ಪ್ರದೇಶದ ಪಶ್ಚಿಮ ಭಾಗ ಮತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ನೀವು ವಿಡಿಯೋ ನೋಡ್ತಿರೋದು ಉತ್ತರ ಕರ್ನಾಟಕದವ್ರು ಆಗಿದ್ರೆ, ನೀವು ಹೊರಗಡೆ ಹೋಗಿ ನೋಡಿದ್ರೆ ನಿಮಗೆ ಅಲ್ಲೇ ಗೊತ್ತಾಗುತ್ತೆ, ಅಲ್ಲಿರೋದೆಲ್ಲ ಕಪ್ಪು ಮಣ್ಣೆ ಮೋಸ್ಟ್. ಈ ಮಣ್ಣು ಕಬ್ಬಿಣ, ಸುಣ್ಣ ಹಾಗೂ ಮೆಗ್ನೀಷಿಯಂ ಕಾರ್ಬೋನೇಟ್ಗಳನ್ನು ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿದೆ. ಈ ಮಣ್ಣಿನಲ್ಲಿ ಏನೇನು ಹೆಚ್ಚಿಗೆ ಇದೆ? ಕಬ್ಬಿಣ ಅಥವಾ ಐರನ್ ಅಂಶ, ಆಮೇಲೆ ಸುಣ್ಣದ ಅಂಶ, ಆಮೇಲೆ ಮೆಗ್ನೀಷಿಯಂ ಕಾರ್ಬೋನೇಟ್ ಅಂಶ ಈ ಮಣ್ಣಲ್ಲಿ ಹೆಚ್ಚಿಗೆ ಇರುತ್ತೆ. ಇದು ಒಣ ಬೇಸಾಯಕ್ಕೆ ಸೂಕ್ತವಾಗಿದ್ದು, ಒಣ ಬೇಸಾಯ ಯಾಕಂದರೆ ಇದು ತೇವಾಂಶನ ಹೀರ್ಕೊಂಡಿರುತ್ತೆ. ಅದಕ್ಕೆ ನಾವು ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ, ಹೊಗೆಸೊಪ್ಪು, ಎಣ್ಣೆ ಕಾಳುಗಳಿರ್ಬೋದು, ನಿಂಬೆ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಇದನ್ನೆಲ್ಲ ಇಲ್ಲಿ ಬೆಳಿಬೋದು. ಓಕೆ. ಇವಾಗ ಕಪ್ಪು ಮಣ್ಣು ಮುಗೀತು. ಕಪ್ಪು ಮಣ್ಣಲ್ಲಿ ರೆಗೂರ್ ಮಣ್ಣು ಅಂತಲೂ ಕರೀತಾರೆ, ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಅಂತಲೂ ಕರೀತಾರೆ. ಆಮೇಲೆ ಈ ಮಣ್ಣಿರೋ ಜಾಗನ ನಾವು ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ. ಇದರಲ್ಲಿ ಕಬ್ಬಿಣ ಅಂಶ, ಸುಣ್ಣ, ಮೆಗ್ನೀಷಿಯಂ ಕಾರ್ಬೋನೇಟು ಅಧಿಕ ಪ್ರಮಾಣದಲ್ಲಿರುತ್ತೆ. ಆಮೇಲೆ ಇಲ್ಲಿನ ಮುಖ್ಯ ಬೆಳೆಗಳಿರ್ಬೋದು.
ಹಾಗೆಯೇ ಉತ್ತರ ಕರ್ನಾಟಕದಲ್ಲಿ ಇದು ಅತಿ ಹೆಚ್ಚಾಗಿ ಕಂಡುಬರುತ್ತೆ. ನಂತರ ಕೆಂಪು ಮಣ್ಣು. ಓಕೆ, ಸೊ ಕೆಂಪು ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಮಣ್ಣಿನ ಪ್ರಕಾರವಾಗಿದೆ. ಅಂದರೆ ಪರ್ಯಾಯ ಪ್ರಸ್ಥಭೂಮಿ ಏನಿದೆಯಲ್ಲ, ಅಲ್ಲಿ ನಮಗೆ ಹೆಚ್ಚಾಗಿ ಈ ಕೆಂಪು ಮಣ್ಣೇ ಕಂಡುಬರೋದು. ಆಯಿತಾ? ಸೊ ಇದು ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಮಧ್ಯಪ್ರದೇಶದ ಝಾನ್ಸಿಯವರೆಗೆ ಹಬ್ಬಿದೆ. ಓಕೆ, ಕನ್ಯಾಕುಮಾರಿಯಿಂದ ಹಿಡಿದು ಮಧ್ಯಪ್ರದೇಶದ ಝಾನ್ಸಿಯ ತನಕ ಸಹ ಇದು ಹಬ್ಬಿದೆ ಅಂತ. ಆಯಿತಾ? ಸೊ ನಂತರ ಪಶ್ಚಿಮದಲ್ಲಿ ಗುಜರಾತ್ನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜ್ಮಹಲ್ ತನಕನೂ ಸಹ ಇದು ವ್ಯಾಪಿಸಿದೆ. ನಂತರ ಕೆಂಪು ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆ ಯಾವುದ್ಯಾವುದು ಅಂದರೆ ರಾಗಿ, ಹೊಗೆಸೊಪ್ಪು ಮತ್ತು ಎಣ್ಣೆಕಾಳುಗಳು. ಹಾಗೂ ನೀರಾವರಿಯ ಸೌಲಭ್ಯವಿದ್ದರೆ ಅಲ್ಲಿ ಭತ್ತ, ಕಬ್ಬು, ಹತ್ತಿ ಮುಂತಾದವುಗಳನ್ನು ಬೆಳಿಬೋದು. ಆಯಿತಾ? ಸೊ ಇಲ್ಲಿಗೆ ಕೆಂಪು ಮಣ್ಣು ಸಹ ಮುಗೀತು. ಕೆಂಪು ಮಣ್ಣಲ್ಲಿ ಮೇನಾಗಿ ನೆನ್ಪಿಟ್ಕೋಬೇಕು, ಇದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚಿಗೆ ಕಂಡುಬರುತ್ತೆ. ನಂತರ ಇದು ಈ ಕನ್ಯಾಕುಮಾರಿಯಿಂದ ಝಾನ್ಸಿಯ ತನಕ, ಹಾಗೆಯೇ ಇಲ್ಲಿ ಕಚ್ನಿಂದ ರಾಜ್ಮಹಲ್ ಬೆಟ್ಟಗಳ ತನಕ ಇದು ಕಂಡುಬರುತ್ತೆ. ನಂತರ ಇಲ್ಲಿ ಏನೇನು ಬೆಳೀತಾರೆ ಅಂತಲೂ ಓದ್ಕೊಂಡಿರಿ, ಇಷ್ಟೇ ಇದು. ನಂತರ ಸೊ ನೆಕ್ಸ್ಟ್ ಮಣ್ಣು ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಅಂತ. ಸೊ ಈ ಮಣ್ಣು ಸಾಮಾನ್ಯವಾಗಿ 200 ಸೆಂಟಿಮೀಟರ್ಗಳಿಗಿಂತ ಅದಕ್ಕೆ ಎಲ್ಲೆಲ್ಲಿ ಮಳೆ ಆಗುತ್ತಲ್ಲ ಅಲ್ಲಿ ಕಂಡುಬರುತ್ತೆ. ಸೊ ಈ ರೀತಿ 200 ಸೆಂಟಿಮೀಟರ್ಗಳಿಗಿಂತ ಅದಕ್ಕೆ ಮಳೆ ಆದಾಗ ಇವಾಗ ಮಣ್ಣು ಇರ್ಬೋದು ಅಥವಾ ಯಾವುದೋ ಒಂದು ಕಲ್ಲು ಇರ್ಬೋದು, ಅದರಲ್ಲಿರುವ ಸಿಲಿಕೇಟ್ ಮತ್ತು ಲವಣಾಂಶ ಏನಿದೆ ಇದು ಕರಗಿಬಿಟ್ಟು ಭೂಮಿಯ ಆಳದಲ್ಲಿ ಹೋಗುತ್ತೆ. ನೀರಿನ ಜೊತೆ ಕರಗಿ ನೀರು ಯಾವ ರೀತಿ ಆಳವಾಗಿ ಹೋಗುತ್ತಲ್ಲ ಅದ್ರ ಜೊತೆ ಅದು ಸಹ ಆಳವಾಗಿ ಹೋಗುತ್ತೆ. ಆವಾಗ ಮೇಲ್ಗಡೆ ಏನೇನು ಉಳಿಯುತ್ತೆ, ಕಬ್ಬಿಣದ ಆಕ್ಸೈಡ್ ಇರ್ಬೋದು, ಹಾಗೆ ಅಲ್ಯೂಮಿನಿಯಂ ಇರ್ಬೋದು, ಇವಿಷ್ಟು ಉಳಿಯುತ್ತೆ. ಸೊ ಇದರಿಂದನೇ ಆಗೋದು ನಮಗೆ, ಇದರ ಶಿಥಿಲೀಕರಣ ಆದಾಗ ನಮ್ಗೆ ಆಗೋದು ಲ್ಯಾಟ್ರೈಟ್ ಮಣ್ಣು. ಆಯಿತಾ? ಸೊ ಲ್ಯಾಟ್ರೈಟ್ ಮಣ್ಣಲ್ಲಿ ಯಾವ್ದು ಹೆಚ್ಚಿಗೆ ಇರುತ್ತೆ, ಕಬ್ಬಿಣದ ಆಕ್ಸೈಡ್ ಹೆಚ್ಚಿಗೆ ಇರುತ್ತೆ, ಹಾಗೆ ಅಲ್ಯೂಮಿನಿಯಂ ಹೆಚ್ಚಿಗೆ ಇರುತ್ತೆ. ಆಯಿತಾ? ಸೊ ಇವಾಗ ತುಂಬ ಅಂಶಗಳಿಗೆ ಕೊಚ್ಕೊಂಡು ಹೋಗುತ್ತಲ್ಲ, ಸೊ ಇದು ತುಂಬ ಸಸ್ಯವರ್ಗಕ್ಕೆ ಅನುಕೂಲ ಅಂತೇನು ಅನಿಸ್ಕೊಳ್ಳಲ್ಲ. ಸೊ ಇದು ಮಳೆಗಾಲದಲ್ಲಿ ಮೃದುವಾಗಿ, ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟ್ರೈಟ್ ಶಿಲೆ ಆಗುತ್ತದೆ. ಸೊ ಆ ಶಿಲೆ ಶಿಥಿಲೀಕರಣದಿಂದ ನಮಗೆ ಈ ಕೆಂಪು ಬಣ್ಣದ ಮಣ್ಣೇನಿದೆ ಅದು ಉಂಟಾಗುತ್ತೆ. ಸೊ ಕೆಂಪು ಮಣ್ಣು ಯಾಕೆ ಕೆಂಪು ಕಲರ್ ಬಂತು ಅಂತ ಕೇಳಿದರೆ, ಸೊ ಇದು ಕೆಂಪು ಕಲರ್ ಯಾಕಾಯಿತು ಅಂದರೆ ಇಲ್ಲಿ ಐರನ್ ಆಕ್ಸೈಡ್ ಇದೆ ಅಂತ ಇದೆ. ಐರನ್ ಆಕ್ಸೈಡ್ ಅಥವಾ ಕಬ್ಬಿಣದ ಆಕ್ಸೈಡ್ ಏನಿದೆ ಅದು ಕೆಂಪು ಕಲರಲ್ಲಿರುತ್ತೆ. ಸೊ ಈ ಮಣ್ಣು ಸಹ ಕೆಂಪು ಕಲರೇ ಇದೆ. ಆಯಿತಾ? ಸೊ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಫಲವತ್ತತೆ ಅತಿ ಕಡಿಮೆ, ಯಾಕಂದರೆ ಎಲ್ಲೇ ಕೊಚ್ಕೊಂಡು ಹೋಗಿರುತ್ತಲ್ಲ ಅದಕ್ಕೆ. ಸೊ ಸಾರಜನಕ, ಲವಣಗಳಿರ್ಬೋದು, ಇವೆಲ್ಲ ಕೊರತೆ ಇರುತ್ತೆ. ಸೊ ಈ ಮಣ್ಣಿನಲ್ಲಿ ಇವುಗಳ ಕೊರತೆನ ಕಾಣ್ಬೋದು. ಸೊ ಇದು ಪಶ್ಚಿಮ ಘಟ್ಟಗಳು, ವಿಂಧ್ಯ, ಹಾಗೆ ಸಾತ್ಪುರ ಇರ್ಬೋದು, ರಾಜ್ಮಹಲ್ ಬೆಟ್ಟಗಳಿರ್ಬೋದು, ಪೂರ್ವಾಂಚಲ ಪ್ರದೇಶ ಇರ್ಬೋದು, ಇಲ್ಲಿ ವ್ಯಾಪಕವಾಗಿ ಹರಡಿದೆ. ಸೊ ನಾವು ಹಿಂದಿನ ಚಾಪ್ಟರ್ ಓದಿದ್ವಿ, ಇಲ್ಲೆಲ್ಲ ಅತಿ ಹೆಚ್ಚು ಮಳೆ ಆಗತ್ತೆ ಅಂತ ಇತ್ತಲ್ಲ. ಸೊ ಅದಕ್ಕಾಗಿ ಇಲ್ಲಿ ಫಲವತ್ತತೆ ಕಮ್ಮಿ ಇದೆ. ಸೊ ಇದು ಕಾಫಿ, ಟೀ ಮುಂತಾದ ತೋಟಗಾರಿಕೆ ಬೆಳೆಗಳಿಗೆ ಇದು ಅನುಕೂಲ ಆಗಿದೆ. ಸೊ ನೆಕ್ಸ್ಟು ಮರುಭೂಮಿ ಮಣ್ಣು ಅಂತ. ಅತಿ ಕಡಿಮೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶಗಳಲ್ಲಿ ನಮಗೆ ಈ ಮರುಭೂಮಿ ಮಣ್ಣು ಏನಿದೆ ಅದು ನಿರ್ಮಾಣ ಆಗುತ್ತೆ. ಸೊ ಈ ಮಣ್ಣು ಕೆಂಪು ಮತ್ತು ಕಂದು ಬಣ್ಣದ್ದು. ಆಯಿತಾ? ಸೊ ಕಣಗಳ ನಡುವೆ ಅಧಿಕ ರಂಧ್ರತೆ ಇರುತ್ತೆ. ಸೊ ಅದರಿಂದ ಇಲ್ಲಿ ನೀರೇನಿದೆ ಅದು ತೀವ್ರವಾಗಿ ಬಸಿದು ಕೆಳಗಡೆ ಹೋಗುತ್ತೆ. ಆಯಿತಾ? ಸೊ ಸಜ್ಜೆ ಇರ್ಬೋದು, ಖರ್ಜೂರ ಇರ್ಬೋದು, ಇತ್ಯಾದಿ ಬೆಳೆಗಳನ್ನು ನಾವಿಲ್ಲಿ ಬೆಳಿಬೋದು. ಇವಕ್ಕೆ ಹೆಚ್ಚಿಗೆ ನೀರು ಬೇಡ, ಸೊ ಇಲ್ಲಿ ಬೆಳಿಬೋದು. ಭಾರತದ ವಾಯುವ್ಯ ಭಾಗದ ರಾಜಸ್ಥಾನ, ಪಂಜಾಬ್, ಹರಿಯಾಣ ರಾಜ್ಯಗಳಲ್ಲಿ ಹಾಗೂ ಪಶ್ಚಿಮದ ಗುಜರಾತ್ನ ಕಚ್ ಪ್ರದೇಶ ಹಾಗೂ ಕರಾವಳಿ ಶ್ರೇಣಿಯ ಪಶ್ಚಿಮ ಭಾಗದಲ್ಲಿ ಹಂಚಿಕೆಯಾಗಿದೆ. ಸೊ ಬೀಚಸ್ ಇರಬಹುದು, ಹಾಗೆಯೇ ಗುಜರಾತ್ ಕಚ್ ಇರ್ಬೋದು, ಹಾಗೆ ಮತ್ತೇನೇನು ರಾಜ್ಯ ಹೇಳಿದ್ನಲ್ಲ ಹರಿಯಾಣ, ಹಾಗೆ ರಾಜಸ್ಥಾನ್, ಪಂಜಾಬ್, ಇಲ್ಲೆಲ್ಲ ನಾವು ಈ ಮಣ್ಣನ್ನು ನೋಡ್ಬೋದು. ಈ ಮಣ್ಣು ಫಲವತ್ತಾಗಿಲ್ಲ, ನೀರೆಲ್ಲ ಕೆಳಗಡೆ ಹೋಗುತ್ತೆ ಅಂದರೆ ಏನು ಯೂಸು ಅಲ್ವಾ? ಹಾಗೆ. ಸೊ ನೆಕ್ಸ್ಟು ಪರ್ವತದ ಮಣ್ಣು. ಕೊಳೆತ ಜೈವಿಕಾಂಶವನ್ನು ಅಧಿಕ ಪ್ರಮಾಣದಲ್ಲಿ ಈ ಮಣ್ಣು ಹೊಂದಿದೆ. ಸೊ ಕೊಳೆತ ಜೈವಿಕಾಂಶ ಇದ್ದರೆ ಅಡ್ಡಿಲ್ಲ,
ಮ್ಯಾನ್ಯೂರ್ ಆಗಿ ನಾವು ಗಿಡ ಯೂಸ್ ಮಾಡ್ಕೋತವೆ ಅಂತ. ಸೊ ಪರ್ವತಗಳಲ್ಲಿ ನಿರ್ಮಾಣಗೊಂಡ ಈ ಮಣ್ಣು ಇಳಿಜಾರಿನ ಮೈದಾನಕ್ಕೆ ಇಳಿದು ಬರುತ್ತದೆ. ಸೊ ಇದು ಸಾರಜನಕ ಮತ್ತು ಸಾವಯವ ಅವಶೇಷಗಳನ್ನು ಹೆಚ್ಚಾಗಿ ಒಳಗೊಂಡಿರುತ್ತದೆ. ಹಾಗೆ ಕಾಫಿ, ಚಹಾ, ಸಾಂಬಾರ ಪದಾರ್ಥ ಇರ್ಬೋದು ಹಾಗೂ ವಿವಿಧ ರೀತಿಯ ಹಣ್ಣುಗಳಿಗೆ ಈ ಮಣ್ಣು ಸೂಕ್ತವಾಗಿದೆ. ಹಿಮಾಲಯದ ಪಾದಬೆಟ್ಟಗಳು ಅಂದರೆ ಯಾವುದು? ಶಿವಾಲಿಕ್ ಶ್ರೇಣಿ. ಓಕೆ. ಮತ್ತು ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಪರ್ವತ ಪ್ರದೇಶಗಳಲ್ಲಿ ಈ ಮಣ್ಣು ಹಂಚಲ್ಪಟ್ಟಿದೆ. ಆಯಿತಾ? ಸೊ ಇಲ್ಲಿಗೆ ಮಣ್ಣಿಂದೆಲ್ಲ ಮುಗೀತು. ಸೊ ಇನ್ನೊಂದ್ಸತಿ ಎಲ್ಲ ಮಣ್ಣನ್ನು ರಿವಿಷನ್ ಮಾಡಬೇಕು ಅಂದರೆ ಫಸ್ಟಿಗೆ ಮೆಕ್ಕಲು ಮಣ್ಣು ಹೆಂಗಾಗತ್ತೆ? ನದಿಗಳ ಹರಿಯುವಿಕೆಯಿಂದ ಆಗುತ್ತೆ. ಪರ್ವತಗಳಿಂದ ಏನು ಮಣ್ಣನ್ನು ಇದು ತಗೊಂಡು ಬರುತ್ತೆ. ಓಕೆ. ಸೊ ಎಲ್ಲದಕ್ಕಿಂತ ಹೆಚ್ಚಿಗಿರೋದು ಮೆಕ್ಕಲು ಮಣ್ಣೆ. ಸೊ ನೆಕ್ಸ್ಟು ಕಪ್ಪು ಮಣ್ಣು ರೆಗುಲರ್ ಮಣ್ಣು ಅಥವಾ ಕಪ್ಪು ಹತ್ತಿ ಬೆಳೆಯೋ ಮಣ್ಣು ಅಂತಲೂ ಕರೀತಾರೆ. ಸೊ ಇದಿರುವ ಪ್ರದೇಶವನ್ನು ನಾವು ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ. ಸೊ ನಂತರ ಕೆಂಪು ಮಣ್ಣು. ಸೊ ಕೆಂಪು ಮಣ್ಣು ಎಲ್ಲಿ ಕಂಡುಬರುತ್ತೆ? ಹೆಚ್ಚಿಗೆ ಪರ್ಯಾಯ ಪ್ರಸ್ಥ ಭೂಮಿಯಲ್ಲಿ ಹೆಚ್ಚಿಗೆ ಕಂಡುಬರುತ್ತೆ. ಆಯಿತಾ? ಸೊ ನೆಕ್ಸ್ಟು ಲ್ಯಾಟ್ರೈಟ್ ಮಣ್ಣಲ್ಲಿ ಏನೇನು ಹೆಚ್ಚಿಗೆ ಇರುತ್ತೆ? ಅಲ್ಯೂಮಿನಿಯಂ ಮತ್ತು ಐರನ್ ಆಕ್ಸೈಡ್ ಹೆಚ್ಚಿಗೆ ಇರುತ್ತೆ. ಏನೇನು ಹೆಚ್ಚಿಗೆ ಇರಲ್ಲ? ಸಾರಜನಕ ಮತ್ತು ಲವಣಗಳ ಕೊರತೆ ಇದರಲ್ಲಿ ಇರುತ್ತೆ. ಯಾಕಂದರೆ ಹೆಚ್ಚಿಗೆ ಮಳೆ ಬಂದು 200 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಮಳೆ ಬರೋದ್ರಿಂದ ಅವೆಲ್ಲ ಕೊಚ್ಕೊಂಡು ಹೋಗುತ್ತೆ. ನಂತರ ಮರುಭೂಮಿಯ ಮಣ್ಣಲ್ಲಿ ಮಧ್ಯೆ ಹೆಚ್ಚಿಗೆ ರಂಧ್ರತೆ ಇರುತ್ತಲ್ಲ, ಅದರಿಂದ ಹಾಕೋ ನೀರೆಲ್ಲ ಫುಲ್ ಕೆಳಗೆ ಹೋಗುತ್ತೆ. ಸೊ ಇದು ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಇದಕ್ಕೆ ಹೆಚ್ಚಿಗೆ ಇರೋದಿಲ್ಲ. ಸೊ ನಂತರ ಪರ್ವತದ ಮಣ್ಣು ಇದರಲ್ಲಿ ಅಧಿಕ ಜೈವಿಕಾಂಶ ಇರುತ್ತಂತೆ. ಸೊ ಇದು ಎಲ್ಲೆಲ್ಲಿರುತ್ತೆ ಅಂತ ನೋಡಿದ್ವಿ. ಹಿಮಾಲಯದ ಪಾದಬೆಟ್ಟಗಳಿರ್ಬೋದು ಈ ರೀತಿ. ಸೊ ಮಣ್ಣಿನ ಸವೆತ. ಭೂ ಮೇಲ್ಮೈಯಲ್ಲಿ ಕಂಡುಬರುವ ಸಡಿಲವಾದ ಮಣ್ಣಿನ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಪ್ರಕ್ರಿಯೆಗೆ ನಾವು ಮಣ್ಣಿನ ಸವೆತ ಅಂತ ಕರಿತೀವಿ, ಅಥವಾ ಇದಕ್ಕೆ ಭೂ ಸವಿತ ಅಂತಲೂ ಹೇಳ್ತೀವಿ. ಏನು ಅಂದರೆ ಇವಾಗ ಮಣ್ಣಿರುತ್ತಲ್ಲ, ಮಣ್ಣಿನ ಮೇಲ್ಪದರ ಏನಿದೆ ಅದು ವಿವಿಧ ಪ್ರಾಕೃತಿಕ ಇದರಿಂದ ಲೈಕ್ ಮಳೆಯಿಂದ ಇರ್ಬೋದು, ಹಾಗೆ ಅತಿಯಾದ ಗಾಳಿಯಿಂದ ಇರ್ಬೋದು, ಈ ಮೇಲ್ಪದರ ಅದು ಬೇರೆ ಕಡೆ ಸ್ಥಳಾಂತರ ಆದರೆ ಅದಕ್ಕೆ ನಾವು ಭೂ ಸವೆತ ಅಥವಾ ಮಣ್ಣಿನ ಸವೆತ ಅಂತ ಕರಿತೀವಿ. ಇದಕ್ಕೆ ಹರಿಯುವ ನೀರು, ಗಾಳಿ, ಸಮುದ್ರದ ಅಲೆ ಮುಖ್ಯವಾದ ಕಾರಣಗಳು. ಸೊ ಮಣ್ಣಿನ ಸವೆತಕ್ಕೆ ಕಾರಣಗಳು ಯಾವುದ್ಯಾವುದು ಅಂದರೆ ಇದರಲ್ಲಿ ಅರಣ್ಯನಾಶ ಮೊದಲನೇದಲ್ಲಿ ಬರುತ್ತೆ. ಸೊ ಅರಣ್ಯನಾಶ ಏನಕ್ಕಾಗತ್ತೆ? ಇನ್ನೂ ಸ್ವಲ್ಪ ಬೌಂಡ್ರಿನ ಹೆಚ್ಚಿಗೆ ಮಾಡ್ತಾ ಹೋಗೋದು. ಓಕೆ. ಆಸ್ತಿಯನ್ನು ಅಂತ ಬೌಂಡ್ರಿನ ಹೆಚ್ಚಿಗೆ ಮಾಡ್ತಾ ಹೋಗೋದು. ಸೊ ಅದು ಮೇನ್ ಕಾರಣ. ಸೊ ನಂತರ ಹೆಚ್ಚಿಗೆ ಮೇಯಿಸ್ತಲ್ಲೇ ಹೆಚ್ಚಿಗೆ ಮೇಯಿಸ್ತಾ ಇರೋದು, ಅದರಿಂದ ಗಿಡಗಳೆಲ್ಲ ಸತ್ತೋಗುತ್ತೆ. ಸೊ ಗಿಡಗಳಿಂದ ಸತ್ತೋಗೋದ್ರಿಂದ ಅಲ್ಲಿ ಆ ರೂಟ್ಸ್ ಏನಿರುತ್ತೆ ಗಿಡಗಳದ್ದು, ಅದು ಮಣ್ಣನ್ನು ಹೋಲ್ಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಗಿಡಗಳು ಸತ್ತೋಗಿರುತ್ತೆ. ಸೊ ಜೋರಾಗಿ ಮಳೆ ಬಂದಾಗ ಮಣ್ಣೆಲ್ಲ ಹರ್ಕೊಂಡು ಹೋಗುತ್ತೆ. ಅವೈಜ್ಞಿಕ ಬೇಸಾಯ ಇರ್ಬೋದು, ಹಾಗೆ ಅಧಿಕ ನೀರಾವರಿ ಬಳಕೆ ಇರ್ಬೋದು, ರಭಸವಾಗಿ ಹರಿಯುವ ನೀರು ಮತ್ತು ಪ್ರವಾಹ, ಇಟ್ಟಿಗೆ, ಹೆಂಚು, ಮಡಿಕೆ ತಯಾರು ಮಾಡೋಕ್ಕೆ ಮೇಲ್ಮಣ್ಣಿನ ಬಳಕೆ ಇರ್ಬೋದು, ಇವೆಲ್ಲ ಕಾರಣ ಆಗುತ್ತೆ. ಸೊ ಮಣ್ಣಿನ ಸವೆತದ ಪರಿಣಾಮಗಳು. ಮಣ್ಣಿನ ಸವೆತವು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಅವುಗಳಲ್ಲಿ ಮುಖ್ಯವಾದುದಂದರೆ ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ. ಸೊ ನಿಮಗೆಲ್ಲ ಗೊತ್ತೇ ಇರ್ಬೋದು, ಇವಾಗ ಡ್ಯಾಮ್ ಇದೆ, ಡ್ಯಾಮಲ್ಲಿ ಹೂಳು ತುಂಬೋದಂತ ನೀವು ಕೇಳಿರ್ತೀರ. ಅದೇ ರೀತಿ ಕೆರೆಗಳಲ್ಲಿ ಹೂಳು ತುಂಬೋದು ಕೇಳಿರ್ತೀರಲ್ವಾ? ಅದೇ ರೀತಿ ನದಿಗಳಲ್ಲೂ ಸಹ ಹೂಳು ತುಂಬುತ್ತೆ ಅಲ್ವಾ? ಇದೇ ರೀತಿ ಈ ಮಣ್ಣಿನ ಸವೆತ ಆದರೆ ಮಣ್ಣೆಲ್ಲ ಹೋಗುತ್ತೆ. ಮಣ್ಣು ಸಹ ಯಾವುದೋ ಒಂದು ಭಾಗದ ಮಣ್ಣು ಈ ನದಿಗಳನ್ನೂ ಸೇರುತ್ತೆ. ಆವಾಗ ಹೂಳು ತುಂಬಿದ್ರೆ ಏನಾಗುತ್ತೆ? ಪ್ರವಾಹ ಆಗುತ್ತೆ. ನದಿಯ ಪಾತ್ರದ ಹೂಳು ತುಂಬಿರುವುದರಿಂದ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸಬಹುದು. ಅಂದರೆ ನದಿಗಳ ದಾರಿ ಏನಿರುತ್ತಲ್ಲ ಅದು ಸಹ ಬದಲಾಗ್ಬೋದು ಅಂತ. ಸೊ ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬುವುದರಿಂದ ನೀರನ್ನು ಸಂಗ್ರಹಿಸುವ ಅವುಗಳ ಸಾಮರ್ಥ್ಯ ಕಡಿಮೆ ಆಗುತ್ತದೆ. ಸೊ ಆಮೇಲೆ ಭೂ ಸವೆತದಿಂದ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆ ಆಗುತ್ತದೆ. ಇದರಿಂದ ಸ್ವಾಭಾವಿಕ ಚಿಲುಮೆಗಳಿರ್ಬೋದು ಅವೆಲ್ಲ ಬತ್ತಿ ಹೋಗ್ತವೆ.
ಸೊ ಯಾಕಂದರೆ ನೀರನ್ನೇ ಭೂಮಿ ಹೀರ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ಸೊ ಅಂಡರ್ ಗ್ರೌಂಡ್ ವಾಟರ್ ಏನಿದೆ ಅದು ಹೆಚ್ಚಿಗೆ ಹಂಗಾಗತ್ತೆ. ಭಾರತವು ವ್ಯವಸಾಯ ಪ್ರಧಾನ ರಾಷ್ಟ್ರ. ಇದರಿಂದ ಭೂ ಸವೆತವು ವ್ಯವಸಾಯದ ಉತ್ಪಾದನೆಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುವುದು. ಆದುದರಿಂದ ಫಲವತ್ತತೆ ಹಾಗೂ ಉತ್ಪಾದನೆಯನ್ನು ಕಾಪಾಡಲು ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಅನಿವಾರ್ಯವಾಗಿದೆ. ಸೊ ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ. ಸೊ ಏನೇನು ಮಾಡ್ಬೋದು ನಾವು ಈ ಮಣ್ಣಿನ ಸವೆತದಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತಲ್ವಾ. ಸೊ ಈ ಪ್ರಾಬ್ಲಮ್ಸ್ನೆಲ್ಲ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂದರೆ ಎಲ್ಲ ನದಿಗಳು ಹೂಳು ತುಂಬೋದ್ರ ಮೇಲೆ ಇದೆ ನೋಡಿ, ಆಯಿತಾ. ಅದ್ರ ಮೇಲೆ ಬೇಸಿಕಲಿ ನೆನ್ಪಿಟ್ಕೋಬೋದು ನೀವು. ಸೊ ಇದನ್ನ ಪರಿಹಾರ ಹೇಗೆ ಮಾಡೋದು ಅಂತ. ಸೊ ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆಯಲ್ಲಿ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದು ಮಣ್ಣಿನ ಸಂರಕ್ಷಣೆ, ಆಯಿತಾ. ಸೊ ಮಣ್ಣಿನ ಸಂರಕ್ಷಣೆ ಅಂದರೆ ಏನು? ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಮತ್ತು ಅದರ ಫಲವತ್ತತೆಯನ್ನು ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆ. ಸೊ ಜೊತೆಗೆ ಫಲವತ್ತತೆ ಕಡಿಮೆ ಆಗದಂತೆ ಸಹ ನಾವು ಸುಸ್ಥಿರ ರೀತಿಯಲ್ಲಿ ಮಣ್ಣನ್ನು ಬಳಕೆ ಮಾಡಿ ನಿರಂತರವಾಗಿ ಬೆಳೆಗಳ ಉತ್ಪಾದನೆಯನ್ನು ಮಾಡುವುದೇ ಮಣ್ಣಿನ ನಿರ್ವಹಣೆಯಾಗಿದೆ. ದೇಶದ ಕೃಷಿ ಸಂಬಂಧ ಯೋಜನೆಗಳಲ್ಲಿ ಇದಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಮಣ್ಣಿನ ಸವೆತವನ್ನು ತಡೆಗಟ್ಟುವ ಹಲವಾರು ವಿಧಾನಗಳಿವೆ. ಅವುಗಳಲ್ಲಿ ಮುಖ್ಯವಾದುದೆಂದರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡುವುದು, ಅಡ್ಡ ಬದುಗಳನ್ನು ನಿರ್ಮಿಸುವುದು, ನಂತರ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರವನ್ನು ನಿರ್ಮಾಣ ಮಾಡುವುದು, ಅರಣ್ಯ ನಾಶವನ್ನು ತಡೆಗಟ್ಟುವುದು, ಅರಣ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹಿಸುವುದು, ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು, ಸೊ ನೀರಿನ ಯೋಜಿತ ಬಳಕೆ, ಆಮೇಲೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಇತ್ಯಾದಿ. ಇವಾಗ ಇಲ್ಲಿ ಕಾರಣಗಳು ಅಂತ ಏನೇನಿತ್ತಲ್ಲ ಅದನ್ನ ಉಲ್ಟಾ ಬರೆದರೆ ಇಲ್ಲಿ ನಿಮಗೆ ಸಂರಕ್ಷಣಾ ವಿಧಾನಗಳು ಆಗತ್ತೆ, ಆಯಿತಾ. ಸೊ ಮಣ್ಣು ತುಂಬ ಇಂಪಾರ್ಟೆಂಟು. ನೀವು ಸದ್ಗುರು ಅವ್ರದ್ದು ಸೇವ್ ಸಾಯಿಲ್ ಮೂಮೆಂಟು ನೋಡಿರ್ಬೋದು, ಆಯಿತಾ. ಸೊ ಎಲ್ಲರೂ ಮಣ್ಣಿನ ರಕ್ಷಣೆ ಮಾಡಿ ಅಂತ ಹೇಳ್ತಾ ನಾವು ಇವಾಗ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೇನೋ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇದೇ ರೀತಿ ಎಲ್ಲ ಫುಲ್ ವೀಡಿಯೋಸ್ನು ಸಹ ಅಪ್ಲೋಡ್ ಮಾಡ್ತಿರ್ತೀನಿ ಎಲ್ಲ ಚಾಪ್ಟರ್ಸಿಂದು. ಸೊ ಥ್ಯಾಂಕ್ ಯು.